ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಮಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೆ ತಿನ್ನಬೇಕು ಅನಿಸೋ ಅಂತ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಕೋಕೋನಟ್ ಬರ್ಫಿ ಅಂತ ಕೂಡ ಕರೀತಾರೆ. ತುಂಬ ಸಿಂಪಲ್ಲು ಮಾಡೋದು, ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಮೀಡಿಯಮ್ ಸೈಜ್ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲುಗಡೆ ಇರೋ ಸಿಪ್ಪೆನ ಎರ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತುರ್ಕೊಂಡು ಕೂಡ ಮಾಡ್ಕೋಬೋದು. ಈ ಥರ ಎರ್ಕೊಂಡಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ, ಅಥವಾ ಕಪ್ ಅಳತೆಯಲ್ಲಾದರೂ ತೊಗೋಬೋದು. ಇದನ್ನು ಪ್ರೆಸ್ ಮಾಡಿ 1 ಕಪ್ ಆಗಿದೆ ನನಗೆ. ನೋಡಿ, ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ತೆಂಗಿನಕಾಯಿ ತುರ್ಕೊಂಡ್ರೂ ಸಹ ಸ್ವಲ್ಪ ದಪ್ಪ ಇರುತ್ತೆ ಅಂತ ಮತ್ತೆ ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಸೊ ಹಂಗಾಗಿ ನಾವು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ತೆಂಗಿನಕಾಯಿಗೆ 3/4 ಕಪ್ ಸಕ್ಕರೆ ತೊಗೊತಾ ಇದ್ದೀನಿ. ಒಂದು 1/4 ಕಪ್ ನೀರು ಹಾಕ್ಕೊಂಡು ಅದನ್ನು ಸಕ್ಕರೆ ಎಲ್ಲ ಕರಗಿಸೋವರೆಗೂ ಬೇಯಿಸ್ಕೋಬೇಕು. ನಾವಿಲ್ಲಿ ಯಾವುದೇ ರೀತಿ ಪಾಕ ತೆಗಿಯೋದು ಬೇಕಾಗಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಕೆಲವೊಬ್ಬರು ಪಾಕ ತೆಗೆದು ಕೂಡ ಮಾಡ್ತಾರೆ. ನೀವೇನಾದರೂ ಫಸ್ಟ್ ಟೈಮ್ ಮಾಡೋದಾದರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ಬೋದು, ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಇವಾಗ ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಸಕ್ಕರೆನ ಕರಗಿಸ್ಕೋಬೋದು. ಇವಾಗ ನಾವು ತುರಿದಿಟ್ಕೊಂಡಿರೋದು ಅಥವಾ ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥ ತೆಂಗಿನ ತುರಿನ ಇದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಬೇಯ್ದಾದಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಟೋಟಲ್ ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಬೇಯಬೇಕು. ನಮಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಗೊತ್ತಾಗುತ್ತೆ, ಓಕೆ ಪಾಕ ಬಂದಿದೆ, ಇವಾಗ ಬರ್ಫಿ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ಒಂದು 2 ನಿಮಿಷ. ಆಮೇಲೆ ಈ ಥರ ತಿರುಗಿಸ್ತಾ ಕೈ ಬಿಡದೆ ತಿರುಗಿಸ್ಬೇಕಾಗತ್ತೆ, ಇಲ್ಲಾಂದರೆ ಒತ್ತೋ ಚಾನ್ಸಸ್ ಇರುತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಮಗೆಲ್ಲ ಚಿಕ್ಕ ವಯಸ್ಸಿಂದನೂ ಕೊಬ್ಬರಿ ಮಿಠಾಯಿ ಅಂದರೆ ತುಂಬ ಫೇವ್ರೇಟು. ಸೊ ನೀವು ಯಾರು ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ತಿಂದಾದ್ಮೇಲೆ ನಿಮಗೂ ಕೂಡ ಫೇವ್ರೇಟ್ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಗಟ್ಟಿ ಆಗ್ತಾ ಬರ್ತಿದೆ, ಹಾಗೆ ಅದು ಪ್ಯಾನ್ಗೆ ಏನು ಅಂಟ್ಕೊತಾ ಇಲ್ಲ. ಸೊ ಇವಾಗ ಬರ್ಫಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ತುಪ್ಪನ ಪ್ಲೇಟಿಗೆಲ್ಲ ಸವರ್ಕೊಳ್ಳಿ. ನೀವು ಇದಕ್ಕೆ ಟ್ರೇ ಆದರೂ ತೊಗೋಬೋದು, ಇಲ್ಲ ಯಾವುದಾದ್ರೂ ಪ್ಲೇಟ್ ಇದ್ದರೆ ಈ ಥರ ಪ್ಲೇಟ್ನೇ ತೊಗೋಬೋದು. ತುಪ್ಪ ಸವರ್ಕೊಂಡಾದಮೇಲೆ ಬೇಯಿಸ್ಕೊಂಡಿರೋಂಥ ಕಾಯಿ ಮತ್ತು ಸಕ್ಕರೆನ ಇವಾಗ ಇದರೊಳಗಡೆ ಹಾಕ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಎಲ್ಲ ಪ್ರೆಸ್ ಮಾಡಿಬಿಟ್ಟು ಒಂದು ಶೇಪ್ ಕೊಡಬೇಕು, ಇಲ್ಲಾಂದರೆ ಗಟ್ಟಿ ಆದಮೇಲೆ ಉದ್ರುದ್ರಾಗ್ಬಿಡುತ್ತೆ, ಯಾವುದೇ ಶೇಪ್ ಕೊಡೋಕ್ಕೆ ಬರೋದಿಲ್ಲ. ಈ ಥರ ನಿಮಗೆ ಯಾವ ಶೇಪಲ್ಲಿ ಬೇಕು, ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೋಬೋದು, ಸ್ಕ್ವೇರ್ ಬೇಕಾದರೆ ಸ್ಕ್ವೇರ್ ಮಾಡ್ಕೋಬೋದು. ಹಾಗೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಒಂದು 10 ಮಿನಿಟ್ಸ್ ಆದಮೇಲೆ ಈ ಥರ ಒಂದು ನೈಫ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಫುಲ್ ಆರ್ಕೊಂಡ್ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಕಟ್ ಮಾಡೋಕ್ಕಾಗಲ್ಲ. ಸೊ ಇವಾಗಲೇ ಕಟ್ ಮಾಡ್ಕೊಳ್ಳಿ. ಹಬ್ಬಗಳು ಫಂಕ್ಷನಲ್ಲಿ ಎಲ್ಲ ತೆಂಗಿನಕಾಯಿ ಜಾಸ್ತಿ ಹೊಡಿತೀವಿ, ಸೊ ಕಾಯಿ ಜಾಸ್ತಿ ಮಿಕ್ಬಿಡುತ್ತೆ. ಆವಾಗ ಈ ಥರ ಒಂದು ಸ್ವೀಟ್ ಮಾಡಿಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇದು ನೀವು 1 ತಿಂಗಳವರೆಗೆ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಬೇಕು ಅಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿಲ್ಲ. ಸೊ ಇದು ನಾವು 2 ಅವರ್ಸ್ ಹಾಗೆ ಬಿಟ್ಬಿಟ್ಟಿದ್ದೀನಿ ಆರ್ಕೊಳ್ಳೋಕ್ಕೆ. 2 ಅವರ್ಸ್ ಆದಮೇಲೆ ಇದು ಗಟ್ಟಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಸೊ ನಮಗೆಲ್ಲ ಇದು ತುಂಬ ಫೇವ್ರೇಟು ಚಿಕ್ಕ ವಯಸ್ಸಿಂದ ಕೂಡ. ಯಾರು ತಿಂದಿಲ್ಲ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ತಿನ್ನಿ, ನೆಕ್ಸ್ಟ್ ನಿಮಗೂ ಕೂಡ ಫೇವ್ರೇಟ್ ಆಗುತ್ತೆ. ಟ್ರೈ ಮಾಡಾದಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.